ಮಕ್ಕಳ ಕೈಲಿ ಹಾಕಿ ಇನ್ಸ್ಟಿಟ್ಯೂಷನ್ ಅವರು ಇನ್ಸ್ಟಿಟ್ಯೂಷನ್ ಟ್ವೀಟ್ ಮಾಡಿದ್ರೆ ಅವರನ್ನು ಪಾಲಿಟಿಕ್ಸ್ ಮಾಡ್ತೀನಿ ಅಂದ್ರೆ ಪಾಲಿಟಿಕ್ಸ್ ಮಾಡ್ಲಿ, ಎಲೆಕ್ಷನ್ ನಿಂತ್ಕೊಳ್ಳಿ ಅಂತವ್ರಲ್ಲ, ಅವ್ರಿಗೆ ಗೊತ್ತಾಗ್ತದೆ. ಸರ್, ಉದ್ಯಮಗಳು ಹೊರಗಡೆ ಹೋಗ್ತೀವಿ ಅಂತ ಒಂದಿಷ್ಟು ಬೆದರಿಕೆ ನಾರಾಜ್ ಬರ್ತೀವಿ ಇವರು. ಪಾಪ ಅವ್ರಿಗೇನೋ ಜನ ಇಲ್ಲ, ಕರಿತಾ ಇದ್ದಾರೆ. ಅವ್ರಿಗೆ ಜನ ಇಲ್ಲ, ಹೋಗೋರಿಲ್ಲ, ಕರಿತಾ ಇದ್ದಾರೆ. ಕರ್ಕೊಂಡು ಹೋಗಿ ಯಾರು ಬೇಡ ಅಂತ ಹೇಳ್ತಾರೆ. ಪ್ರೈಮ್ ಮಿನಿಸ್ಟರ್ ಹಾಕಿದ ಗ್ಲೋಬಲ್ ಸಿಟಿ ಅಂತ ಕರೋರು. ಡಿಕೆ ಶಿವಕುಮಾರ್ ಅವರ ಸರ್ಕಾರಿ ನಿವಾಸದ ಮನೆ ಮುಂದಿನ ರಸ್ತೆನೇ ಸರಿ ಮಾಡಕ್ಕಾಗಿದೆ, ಇದು ಬೆಳ್ಳಂದೂರು ರಸ್ತೆಗಳನ್ನ ಸರಿ ಮಾಡ್ತಾರೆ ಅಂತ ಕೇಳ್ತಿದ್ರು ಸರ್. ಆಯ್ತು, ನಿಮ್ಮ ಮಾತನ್ನ ಕೇಳಲ್ಲ. ಅವ್ರಿಗೆ ಯಾರು ಉತ್ತರ ಕೊಡಕ್ಕೆ ನನಗೆ ಈಗ ಶನಿವಾರ ನಾನು ಸಿಎಂ ಮಾತಾಡಿದೀವಿ. ನಾನಾಗಲೇ ಆಫೀಸರ್ಸ್ ಕರೆದು ಮಾತಾಡಿದೀನಿ. ಶನಿವಾರ ಸಾಯಂಕಾಲ 6 ಗಂಟೆಗೆ ಸಿಎಂ ಕೂಡ ಒಂದು ಎಲ್ಲಾರು ಕರೆದು ಮೀಟಿಂಗ್ ಮಾಡ್ತಾರೆ. ನಾವು ಎಲ್ಲರೂ MLAಗಳಿಗೆ ಹೇಳಿದ್ವಿ, ನಾವೇನು ಗ್ರಾಂಟ್ ಕೊಡ್ತಾ ಇದೀವಿ ಅದನ್ನೆಲ್ಲ ಬರೀ ನೀವು ರೋಡ್ಗೆ ಉಪಯೋಗಿಸಬೇಕು 75% ಅಂತ ಹೇಳಿದ್ವಿ. ಸರಿ, ಅಧಿಕಾರಿಗಳು ಕೆಲಸ ಮಾಡ್ತಾ ಇರೋದ್ರ ಬಗ್ಗೆ ತಮ್ಮ ಸಮಾಧಾನ ಇದೆಯಾ ಸರ್? ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ನೋಡಿ, ಅದಕ್ಕೋಸ್ಕರನೇ ನಾವು 5 ಕಾರ್ಪೊರೇಷನ್ ಮಾಡಿ ಜಾಸ್ತಿ ಪೋಸ್ಟ್ ಗಳು ಕ್ರಿಯೇಟ್ ಮಾಡ್ತಾ ಇದೀವಿ. ಇದು ಸೂಪರ್ವೈಸರ್ ಮಾಡಬೇಕು. ಬರೀ ಗುಂಡಿ ಮುಚ್ಚೋದು ಒಂದರಿಂದಾನೇ ಪ್ರಾಬ್ಲಮ್ ಸಾರ್ಟ್ ಔಟ್ ಆಗಲ್ಲ. ತಿರ್ಗಾ ಹೊಸ ರೋಡ್ಸ್ ನ ಸರ್ಫೇಸ್ ಕ್ರಿಯೇಟ್ ಮಾಡಬೇಕು. ಅದಕ್ಕೆಲ್ಲ ನಾವು ಆಗಲೇ ಪ್ಲಾನ್ ಆಫ್ ಆಕ್ಷನ್ ನಾವು ರೆಡಿ ಮಾಡ್ತೀವಿ. ಒಂದೊಂದು ಮಳೆಗೆ ಏನೇನು ಎಫೆಕ್ಟ್ ಆಗ್ತದೆ ಅಂತ ನನ್ಗೆ ಅರಿವು ಇದೆ. ಯಾರು ಟ್ರಾಫಿಕ್ ಅವ್ರು ಕರೆಸಿ, ನಾನು ಫಸ್ಟ್ ಟೈಮ್ ಟ್ರಾಫಿಕ್ ಅವ್ರಿಗೆ ನೀವು ಬೇರೆ ಜನ ಸಾರ್ವಜನಿಕರು ಕೊಡ್ತಾರೋ ಬಿಡ್ತಾರೋ, ನೀವು ಅದಕ್ಕೆ ನಿಮ್ಗೆ ಎಲ್ಲೆಲ್ಲಿ ಗುಂಡಿ ಇದೆ ಅನ್ನೋದನ್ನ ನೀವು ಒಂದು ಪಟ್ಟಿ ಕೊಡಿ ಅಂತ ಹೇಳಿದೀನಿ. ನೋಡಿ, ಇಲ್ಲೇ ಇದೆ, ಅವ್ರು ಪಟ್ಟಿ ಕೊಟ್ಟಿದ್ದಾರೆ.